ಒಂದೇ ಕುಟುಂಬದ 4 ನೀರು ಪಾಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾರ್ಯಾಚರಣೆ ವೇಳೆ 4 ಮೃತದೇಹಗಳನ್ನು ಪತ್ತೆಯಾಗಿವೆ. ನೀರಿನ ರಭಸದಿಂದಾಗಿ ಶೋಧ ಕಾರ್ಯಾಚರಣೆಗೆ ಅಡ್ಡಿ ಉಂಟಾಗಿತ್ತು. ಆದರೆ ಅದರ ನಡುವೆಯೂ ಮುಳುಗು ತಜ್ಞ ಈಶ್ವರ್ ಮಲ್ಪೆ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಮೃತದೇಹಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಮೂಲಕ ಮೃತದೇಹಗಳನ್ನು ಹುಡುಕಿಕೊಡುತ್ತೇನೆ ಎಂಬ ತಮ್ಮ ಮಾತನ್ನ ಈಶ್ವರ್ ಮಲ್ಪೆ ಉಳಿಸಿಕೊಂಡಿದ್ದಾರೆ. ಸದ್ಯ ಅವರ ಕಾರ್ಯಕ್ಕೆ ಗ್ರಾಮಸ್ಥರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ದುಃಖದ ನಡುವೆಯೂ ಅರಬಿಳಚಿ ಕ್ಯಾಂಪ್ನ ಗ್ರಾಮಸ್ಥರು ಈಶ್ವರ್ ಮಲ್ಪೆಗೆ ಸನ್ಮಾನ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಅರಬಿಳಚಿ ಕ್ಯಾಂಪ್ನ ಭದ್ರಾ ನಾಲೆಯಲ್ಲಿ ಒಂದೇ ಕುಟುಂಬದ 4 ನೀರು ಪಾಲಾಗಿದ್ರು. ಕಳೆದ 4 ದಿನಗಳಿಂದ ಈಶ್ವರ್ ಮಲ್ಪೆ ಮೃತದೇಹ ಶೋಧ ಕಾರ್ಯಾಚರಣೆ ನಡೆಸಿದ್ರು. ಭದ್ರಾ ನಾಲೆಯಲ್ಲಿ ನೀರು ಹರಿವು ಜಾಸ್ತಿಯಾಗಿ ಕಾರ್ಯಾಚರಣೆಗೆ ಸಾಕಷ್ಟು ತೊಡಕು ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಶವಶೋಧ ಕಾರ್ಯಾಚರಣೆ ವಿಳಂಬವಾಗಿತ್ತು. ಕಳೆದ 3 ದಿನದಲ್ಲಿ ತಾಯಿ ನೀಲಬಾಯಿ ಮತ್ತು ರವಿ ಶವ ಸಿಕ್ಕಿತ್ತು. 4ನೇ ದಿನದ ಕಾರ್ಯಾಚರಣೆ ವೇಳೆ ಮಗಳು ಶ್ವೇತಾ ಮತ್ತು ಅಳಿಯ ಪರಶುರಾಮ ಮೃತದೇಹಗಳನ್ನು ಈಶ್ವರ್ ಮಲ್ಪೆ ಪತ್ತೆ ಮಾಡಿದ್ದಾರೆ. ಹಾಗೆ ನಮ್ಗೆ ಆಶೀರ್ವಾದ ಮಾಡಿ ನಮ್ಗೆ ಧನ ಸಹಾಯ ಮಾಡಿದ್ದಾರೆ. ನಮ್ಮ ಒಂದು ಟೀಮಿಗೋಸ್ಕರ ತುಂಬಾ ಸಂತೋಷವಾಯ್ತು. ಅದಲ್ಲದೆ ನಮ್ಮ ಟೀಮ್ನ 4 ಸದಸ್ಯರಿಗೂ ಸಹ ಒಂದು ಕರೆದು ಇದು ಗೌರವಧನ ಕೊಟ್ಟು ಸನ್ಮಾನ ಮಾಡಿದ್ದಾರೆ. ಇದು ಯಾವತ್ತು ನಾವು ಮರೆಯದ ದಿನ. ಅದಾಗಿ ಈ ಇಲ್ಲಿನ ಒಂದು ಗ್ರಾಮಸ್ಥರಿಗೂ ಆಗ ಅರೆಬೆಚ್ಚಿನ ಗ್ರಾಮಸ್ಥರಿಗೂ ಎಲ್ರಿಗೂ ನಾನು ಎಲ್ಲ ಸಮಸ್ತ ಜನತೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಸಹ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇವತ್ತು ಅವರ ಮಗ ಅವ್ರ ಮನೆಯಲ್ಲಿ ಕರೆದಿದ್ದಾರೆ. ತುಂಬಾ ಖುಷಿ ಆಯ್ತು ನಮಗೆ. ನಿಮ್ಮ ಪ್ರೀತೀಶ್ವರ ಸ್ನೇಹಿತರೆ, ಇವತ್ತು ನಾವೀಗ ಶಿವಮೊಗ್ಗದಲ್ಲಿದ್ದೇವೆ. 5 ದಿನದ ಹಿಂದೆ ನಮ್ಮ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಅರೆಬೆಚ್ಚಿ ಎಂಬ ಗ್ರಾಮದಲ್ಲಿ 4 ಜನ ಆ ಚಾನಲ್ನಲ್ಲಿ ಬಟ್ಟೆ ಒಗೆಯಲಂತ ಹೋಗಿ ಆಕಸ್ಮಿಕವಾಗಿ ಬಿದ್ದು ಅವರು ಮೃತಪಟ್ಟಿರ್ತಾರೆ. ಅದರಲ್ಲಿ 2 ಹೆಣ್ಮಕ್ಳು ಮತ್ತೆ 2 ಗಂಡು ಮಕ್ಕಳು. ಆದರೆ ದುಃಖದ ಸಂಗತಿ ಏನಂದ್ರೆ ಅವರ ಮನೆಯಲ್ಲಿ 2 ಕಂದಮ್ಮಗಳು ಬಿಟ್ಟು ಹೋಗಿದ್ದಾರೆ. ಒಂದು 2 ವರ್ಷದ್ದು, ಒಂದು 5 ವರ್ಷದ್ದು. ಆ ಮಕ್ಕಳು ತುಂಬಾ ತಂದೆಯ ತಾಯಿಯ ಒಂದು ದೇಹ ಸಿಗದೆ ಅಳ್ತಾ ಇದ್ದಾರೆ. ಇವತ್ತು ನಮ್ಗೆ ಅಲ್ಲಿ ದೇಹ ಸಿಗ್ಲಿಕ್ಕೆ ಅಲ್ಲಿನ ಸಮಸ್ತ ಜನತೆ ಹಾಗೂ ಶಿವಮೊಗ್ಗ ಜಿಲ್ಲೆಯ ಗ್ರಾಮಾಂತರ ಶಾಸಕರಾಗಿರುವ ಶಾರದಮ್ಮ ಅವರ ಒಂದು ಅನುಭವ ತುಂಬಾ ಮುತುವರ್ಜಿಯಿಂದ ಅಲ್ಲಿ. ಯಾಕೆಂದ್ರೆ ನಮ್ಗೆ ಅಲ್ಲಿ ಹೋದಾಗ ದೇಹ ತೆಗಿಬೇಕಾದ್ರೆ ಅಲ್ಲಿ ನೀರಿನ ವ್ಯವಸ್ಥೆ ಕಮ್ಮಿ ಆಗಬೇಕಿತ್ತು, ಸ್ಪೀಡು, ಕರೆಂಟು. ಆವಾಗ ಅವರ ಮುತುವರ್ಜಿಯಿಂದ ಅಲ್ಲಿನ ಮೇಲಧಿಕಾರಿಗಳಿಗೆ ಒಂದು ನೀರಿನ ಒಂದು ಕಮ್ಮಿ ಮಾಡ್ಲಿಕ್ಕೆ ಹೋಗಿ ನಮ್ಗೆ ದೇಹ ತೆಗಿಲಿಕ್ಕಾಯ್ತು. ಯಾಕೆಂದ್ರೆ ನಾನು ಅಲ್ಲಿ ನಮ್ಮ ಟೀಮ್ SRF ಟೀಮ್ ಮತ್ತೆ ನಾವು ಅಲ್ಲಿ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದ್ದೇವೆ. ಅದರಲ್ಲೂ ಸಹ ಫೈರ್ ಬ್ರಿಗೇಡ್ನವರಿದ್ರು. ತೆಗೆಯುವಾಗ ನೀರಿನ ಒತ್ತಡ ಜಾಸ್ತಿ ಇತ್ತು. ನೀರು ಆಳದಲ್ಲಿ ನಾನು ಮುಳುಗುವಾಗ 50 kg ಕಲ್ಲಿಡ್ಕೊಂಡು ಅಡಿಯಲ್ಲಿ ಮುಳುಗ್ತಿದ್ದೆ ದೇಹ ತೆಗೆಯುವಾಗ. ಅವಾಗ ಈ ತಾಯಿ ಇಲ್ಲಿಯ ಶಾಸಕರಾದವರು ಶಾರದಮ್ಮರವರು ನೀರಿನ ವ್ಯವಸ್ಥೆ ಕಮ್ಮಿ ಮಾಡ್ಬೇಕಂತ ಹೇಳಿ ಮೇಲಿನ ಇಂಜಿನಿಯರ್ಗೆಲ್ಲ ಕಾಲ್ ಮಾಡಿ ನೀರಿನ ವ್ಯವಸ್ಥೆಯನ್ನು ತುಂಬಾ 0 ಮಾಡಿಬಿಟ್ಟಿದ್ದಾರೆ. 5 ಅಡಿ 2 ದೇಹ ಸಿಕ್ತು. ಆಮೇಲೆ ಮತ್ತೆ 2 ದೇಹ ಸಿಕ್ಲಿಕ್ಕೆ ತುಂಬಾ ಮುತುವರ್ಜಿಯಿಂದ ಕೆಲಸ ಮಾಡಿದ್ದಾರೆ. ಅಲ್ಲಿನ PDO ಆಗಿರ್ಬೋದು, ಶಾಸಕರಾಗಿರ್ಬೋದು, ಮತ್ತೆ ಎಲ್ಲ ಗ್ರಾಮಾಂತರ ಎಲ್ಲ ತುಂಬಾ ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ. ಬೆಂಬಲ ಜೊತೆಗೆ ನಮ್ಮ ಸತೀಶ್ ಸರ್ ಅಲ್ಲಿ ಖುದ್ದಾಗಿ ಅಲ್ಲೇ ಇದ್ರು. ಹಾಗೆ ನಮ್ಮ MLA ಮೇಡಮ್ ಸಹ ಅಲ್ಲೇ ಇದ್ದು ನಮಗೋಸ್ಕರ ಮಧ್ಯಾಹ್ನದಿಂದ ಸಂಜೆ ತನಕ ಕಾದು ಎಲ್ಲರ ಅವ್ರಿಗೆ ಯೋಗಕ್ಷೇಮ ವಿಚಾರ ಮಾಡಿ ನಿಮಗೆ ನಾನಿದ್ದೇನೆ ಅಂತ ಹೇಳಿ ಆ ಮನೆಯವರಿಗೆ ಭರವಸೆ ಕೊಟ್ಟಿದ್ದಾರೆ. ಅದರಿಂದ ಆ ನೀರು ಕಮ್ಮಿಯಾಗಿ ಆ 4 ದೇಹಗಳು ಸಿಗ್ಲಿಕ್ಕೆ ತುಂಬಾ ಮುತುವರ್ಜಿಯಿಂದ ನಮ್ಗೆ ಕೆಲಸ ಮಾಡಿ